ವೆಲ್ಕಮ್ ಟು ರಂಜಿತಾ ಉಮೇಶ್ ಚಾನಲ್. ಇದು ಕೃಷಿ ಮೇಳದ್ದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಳಗೆ ಹೋಗ್ತಿದ್ದಂಗೆ ಫಸ್ಟು ಎಂಟ್ರೆನ್ಸಲ್ಲಿ ನಮಗೊಂದು ಗಣೇಶನ ದೇವಸ್ಥಾನ ಸಿಗುತ್ತೆ. ದರ್ಶನ ಮಾಡ್ಕೊಂಡ್ವಿ. ಹಾಗೆ ಎಂಟ್ರೆನ್ಸ್ ಒಳಗೆ ಹೋಗ್ತಿದ್ದಂಗೆ ಎಷ್ಟು ಕ್ಯೂಟಾಗಿರೋ ಎರಡೆರಡು ಮೂರು ರ್ಯಾಬಿಟ್ಗಳನ್ನ ನೋಡಿದ್ವಿ. ಎಷ್ಟು 300 ಸಮಥಿಂಗ್ ಕಾಸ್ಟ್ ಹೇಳಿದ್ರು. ಬೇಡ ಅಂತ ಬಂದ್ಬಿಟ್ವಿ. ಹಾಗೆ ಒಳಗೆ ಇನ್ನೊಂದು ಸ್ವಲ್ಪ ಒಳಗೆ ಹೋಗ್ತಿದ್ದಂಗೆ ಫುಲ್ಲು ಫುಡ್ ಕೌಂಟ್ರೇ ಇತ್ತು. ಎಲ್ಲ ಥರದ ನಾನ್ ವೆಜ್ಜು ಊಟಗಳು, ಮಟನ್ ಊಟ, ಚಿಕನ್ ಕಬಾಬು, ಬಿರಿಯಾನಿ, ಚಿಕನ್ ಬಿರಿಯಾನಿ, ಎಲ್ಲ ಥರದ ಶೈಲಿದ ಊಟ ಇಲ್ಲಿ ರೆಡಿಯಾಗಿತ್ತು. ಹಾಗೆ ತಿಂದ್ಕೊಂಡು ಒಳಗೆ ಹೋದ್ವಿ. ಒಳಗೆ ಎಂಟ್ರೆನ್ಸಲ್ಲಿ ಹೋಗ್ತಿದ್ದಂಗೆ ನಮಗೆ ಕಾಣಿಸಿದ್ದು ಒಂದು ಸೋಲಾರ್ ಹೀಟರ್ ವಾಟರ್ ಅಂತ. ಅದು ಬಂದುಬಿಟ್ಟು ಅವ್ರು ಏನು ಹೇಳಿದ್ರು ನಮಗೆ ಅಂದರೆ, ಸೋಲಾರಲ್ಲಿ ಚಾರ್ಜ್ ಆಗಿ ಅದು ವರ್ಕ್ ಆಗುತ್ತೆ, ಈ ಥರ ನೀರು ಅದು ಔಟ್ ಪುಲ್ ಮಾಡುತ್ತೆ ಅಂತ ಹೇಳಿದ್ರು ನಮಗೆ. ಸೊ ಅಷ್ಟಾಗಿ ಗೊತ್ತಿಲ್ಲ. ಸೊ ತುಂಬ ಕ್ರೌಡ್ ಇದ್ದಿದ್ದರಿಂದ ಅವರೆಲ್ಲನೂ ಹೇಳೋಕ್ಕಾಗಲಿಲ್ಲ, ಸ್ವಲ್ಪನೇ ಹೇಳಿದ್ದು. ಸೊ ಜನ ನೀವೇ ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇದ್ದರು ಅಂದರೆ. ಲಾಸ್ಟ್ ಡೇ ಆಗಿರೋದ್ರಿಂದ ತುಂಬ ಜನ ಬಂದಿದ್ದರು. ಎಲ್ಲೆಲ್ಲಿಂದ ಅಂದರೆ ತುಂಬ ಊರುಗಳಿಂದ ಬಂದಿದ್ದರು. ಹಾಗೆ ನನಗಿದು ತುಂಬ ಇಷ್ಟ ಆಯಿತು. ತೊಗೊಳಕ್ಕಾಗಲಿಲ್ಲ ಈ ಸತಿ. ನೆಕ್ಸ್ಟ್ ಟೈಮ್ ಮಾತ್ರ ತೊಗೊಳ್ತೀನಿ. ಅಲ್ಲಿ ಕೋಳಿಗಳು ಬಾಯ್ಲರ್ ಕೋಳಿ, ಫಾರಮ್ ಕೋಳಿ, ಗಿರಿಜಾ ಕೋಳಿಗಳ ಎಲ್ಲ ಥರ ಕೋಳಿಗಳ್ನು ತಂದು ಇಲ್ಲಿ ಹಾಕಿದರು. ಸೊ ನೋಡ್ತಿರ್ಬೋದು ನೀವು, ಕಾವೇರಿ ಅಂತೆ. ಮತ್ತು ಇಲ್ಲೇನೋ ಇದೆ ಕಾಣಿಸ್ತಿಲ್ಲ. ಸೊ ಇದೆಲ್ಲ ಡಕ್ಸು, ವೈಟ್ ಡಕ್ಸ್ ಆ್ಯಂಡ್ ಬ್ಲ್ಯಾಕ್ ಡಕ್ಸ್ ಎರಡೂ ಇತ್ತು. ಸೊ ಈ ಕಡೆ ಎಲ್ಲ ಇರೋದು ವೈಟು, ಅದು ಹಿಂದೆ ಇದೆ ಬ್ಲ್ಯಾಕ್ ಇದೆ. ಡಕ್ಸ್ ಚೆನ್ನಾಗಿತ್ತು. ಹಾಗೆ ಇದೆಲ್ಲ ಹಸುದು ಫುಲ್ ಡೀಟೇಲ್ಸ್ ಹಾಕಿದ್ರು. ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ವಿಡಿಯೋ ಮಾಡಿದೆ. ಸೊ ಅವ್ರು ಹೇಳಿದ್ರು ಹಸುಗೆ ಬೂಸ ಅದೇನೇನೋ ಇದಂತಲ್ಲ, ಹಿಂಡಿ ಎಲ್ಲ ಸಿಗುತ್ತೆ ನಮ್ಮ ಹತ್ರ ಹೋಲ್ಸೇಲ್ ಪ್ರೈಸಲ್ಲಿ ಅಂತ. ಸೊ ಅದನ್ನು ಹಾಗೆ ವಿಡಿಯೋ ಮಾಡಿದೆ. ಇದು ನೋಡಿ ಬ್ಲ್ಯಾಕ್ ಡಕ್ಗಳ ಮರಿಗಳು ಎಷ್ಟು ಕ್ಯೂಟಾಗಿದೆ ಅಲ್ಲ. ಅದು ಬಂದುಬಿಟ್ಟು 80 ರೂಪಾಯಿ ಒಂದು ಅಂತ ಹೇಳಿದ್ರು. ತಗೊಳ್ಳಿಲ್ಲ ನಾವು. ಹಾಗೆ ಕೋಳಿಗಳು ನೋಡಿ ಹೇಗಿದ್ದಾವೆ, ಎಲ್ಲ ಗಿರಿರಾಜ ಕೋಳಿಗಳು. ಅಲ್ಲಿ ಒಂದು ಮೊಟ್ಟೆ ಹಾಕಿತ್ತು. ಆ ಮೊಟ್ಟೆನ ಅವರು ನನ್ನ ಮಗನ ಕರ್ಕೊಂಡು ಹೋಗಿದ್ದಕ್ಕೆ ತೊಗೊಂಡೋಗಪ್ಪ ಫ್ರೀಯಾಗಿ ಅಂತ ಇದ್ದರು. ನಾವೇನು ತೊಗೊಂಡು ಬರೋಕ್ಕೆ ಹೋಗಲ್ಲ. ಅಲ್ಲಿಂದ ಇಟ್ಕೊಂಡು ಬರೋಲ್ಲ, ನನ್ನ ಮಗ ಬ್ಯಾಟ್ ಬಾಲ್ ಆಡಿ ಎಲ್ಲಿ ಹೊಡೆದೋಗುತ್ತೆ ಅಂತ. ಅದು ಮುಗಿಸ್ಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾ ಫಿಶ್ ಸೆಂಟರು, ಫುಲ್ಲು ಅಕ್ವೇರಿಯಮ್ಮು, ಫಿಶಸ್ಸು. ಹೇಗೆ ನೇತಾಕಿದ್ರು ಅಂದರೆ ಸೇಮ್ ನಿಮ್ಮ ನೋಡಲಿಕ್ಕೆ ಅದು ಫಿಶ್ ಮಾರ್ಕೆಟಾ ಅಂತಲೇ ಹೇಳ್ಬೋದಾಗಿತ್ತು. ಹಾಗಿತ್ತು, ಚೆನ್ನಾಗಿತ್ತು ಮಾತ್ರ. ಬೋಟು ಇಟ್ಟಿದ್ರು, ತೆಪ್ಪದಲ್ಲಿ ಹೇಗೆ ಬೋಟಿಂಗ್ ಮಾಡಿ ಫಿಶ್ನೆಲ್ಲ ಹಿಡಿತಾರೆ ಅಂತ ಎಕ್ಸಾಂಪಲ್ಗೆ ಇಟ್ಟಿದ್ರು ಅಂತ ಅನಿಸುತ್ತೆ ನನಗೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇದ್ದರು. ಯಾಕೆ ಹೇಳ್ತೀರಾ. ಅದರಲ್ಲಿ ನಾವು ಒಂದು 2-3 ಫಿಶ್ನ ತೊಗೊಂಡ್ವಿ. ಅದು ಮನೆಯೊಳಗೆ ಬರೋ ಅಷ್ಟೊತ್ತಿಗೆ 1-2 ಸತ್ತೋಗಿದ್ವು. ಎಲ್ಲ ಥರದ ಫಿಶಸ್ ಇತ್ತು. ಎಲ್ಲ ಹೋಲ್ಸೇಲ್ ಪ್ರೈಸಸ್ಸು. 2ಕ್ಕೆ ಜೋಡಿ ಸ್ವಲ್ಪ ದಪ್ಪ ಇರೋದೆಲ್ಲ 2ಕ್ಕೆ ಜೋಡಿ 100 ಅಂತ ಹೇಳಿದ್ರು. ಇದೆಲ್ಲ ಬಂದುಬಿಟ್ಟು 20 ಸೆಟ್ ಅಂತ ಹೇಳಿದ್ರು. ಇದೆಲ್ಲ ತೊಗೊಳ್ಳಿಲ್ಲ. ಹಾಗೆ ಎತ್ತುಗಳನ್ನ ನೋಡಿದ್ವಿ. ಸಖತ್ತಾಗಿತ್ತು ಎತ್ತುಗಳು. ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಅಂದರೆ ಸಖತ್ ಗ್ರೇಟ್ ಅಂತ ಹೇಳಬೇಕು ನಾವು ಅವ್ರಿಗೆ. ಒಂದು ಚಿಕ್ಕ ಕರು ಕೂಡ ಇತ್ತು, ಚೆನ್ನಾಗಿತ್ತು. ಸೊ ಕ್ಯೂಟಾಗಿ. ಹಾಗೆ ಕುರಿಗಳಿತ್ತು. ಇದು ಬಂದುಬಿಟ್ಟು ಫ್ರೆಂಡ್ಸ್ ಏನೋ ಮ್ಯಾಜಿಕ್ ಟವಲ್ ಅಂತೆ. ನೀರು ಸ್ವಲ್ಪ ಹಾಕಿದ ತಕ್ಷಣ ಸ್ವಲ್ಪ ಹಾಗೆ ಬಟ್ಟೆಲಿ ಹಿಂಗೆ ಎಳೆದ್ಬಿಟ್ರೆ ಮ್ಯಾಜಿಕ್ ಟವಲಲ್ಲಿ ಎಷ್ಟು ಬೇಗ ಅಬ್ಸರ್ವ್ ಆಗ್ತಿತ್ತು. ಸೊ ಹಾಗೆ ಅದು ಸೊ ಮಾಡಿದೆ. ಹಾಗೆ ಇದು ಮೇಕೆಗಳು ಸೆಕ್ಷನ್. ಮೇಕೆಗಳು, ಕುರಿಗಳು, ಎತ್ತು, ಎಮ್ಮೆ ಎಲ್ಲನೂ ಒಂದೇ ಕಡೆ ಹಾಕಿದ್ರು. ಸಖತ್ತು ಜಾಗದಲ್ಲಿ ಸಖತ್ತು ಪ್ರಾಣಿಗಳನ್ನ ಹೇಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ರೋ ಗೊತ್ತಿಲ್ಲ. ಇದೆಲ್ಲ ನೋಡಿ ಎಮ್ಮೆ ಕೋಣ ಅಂತಾರಲ್ಲ, ಕೋಣ. ಇದು ಸಖತ್ ಭಯದಿಂದ ಇದ್ವಿ. ಯಾಕಂದರೆ ಅವು ಮುಟ್ಟಕ್ಕೆ ಹೋದ್ರೇ ಒಂಥರ ರಿಯಾಕ್ಟ್ ಮಾಡೋವು. ಯಾಕಂದರೆ ತುಂಬ ಜನ ನೋಡ್ತಿರ್ತವಲ್ವ. ಕ್ರೌಡಿಗೂ ಪ್ರಾಣಿಗಳಿಗೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಸೊ ಹಾಗಾಗಿ ಅವು ಮುಟ್ಟಕ್ಕೆ ಹೋದ್ರೂ ನಮಗೆ ಗುದಿಯೋ ಥರ ಬರೋ ಥರ ಎಲ್ಲ ರಿಯಾಕ್ಷನ್ ಮಾಡ್ತಿದ್ವು. ಸೊ ಹಾಗಾಗಿ ಇದು ನೋಡಿ ಬೇಕಿದ್ರೆ ನನ್ನ ಮಗ ಮುಟ್ಟಕ್ಕೆ ಹೋಗ್ತಾನೆ, ಅದು ಹಿಂಗೆ ಅಂದ್ಬಿಡುತ್ತೆ. ಸೊ ನಾವು ಜಾಸ್ತಿ ಏನೂ ಮುಟ್ಟಕ್ಕೆ ಹೋಗಲಿಲ್ಲ.
ಸೊ ಅವನಿಗೆ ತುಂಬ ಇಷ್ಟ ಊರಿಗೆ ಹೋದರೆ ಅದೆಲ್ಲ ಮುಟ್ಟೋದು ಮಾಡೋದೆಲ್ಲ ಮಾಡ್ತಾನೆ ನಮ್ಮೂರಲ್ಲಿ ಎತ್ತುಗಳನ್ನ. ಸೊ ಹಾಗಾಗಿ ಅವನಿಗೆ ಮುಟ್ಟಬೇಕು ಅಂತ ಹೋದ ಮುಂದಕ್ಕೆ ನೋಡಿ ಅಲ್ಲಿ ಮುಟ್ಟಕ್ಕೆ ಹೋದಾಗ ಗುದ್ದಕ್ಕೆ ಬಂದುಬಿಡ್ತು. ಆಮೇಲೆ ಬಂದುಬಿಟ್ವಿ. ಇದು ನೋಡಿ ಒಂದು ವೈಟ್ ಕಲರ್ ಎತ್ತು ಸಖತ್ತಾಗಿತ್ತು, ಸಖತ್ ದಪ್ಪ ಕೂಡ ಇತ್ತು. ಒಂದು ಮರಿ ಕೂಡ ಇತ್ತು ಅಲ್ಲೇ. ಸೊ ಮರಿನೂ ವಿಡಿಯೋ ಮಾಡಿದ್ವಿ. ಎಲ್ಲ ಹೋರಿಗಳನ್ನ ಸಾಕಲ್ಲ ಜಾಸ್ತಿ ಜನ, ಅಂಥದ್ರಲ್ಲೂ ಸಾಕಿದ್ದಾರೆ ಅಂದರೆ ರೈತರು ಗ್ರೇಟೇ ಅಲ್ವಾ. ನೋಡಿ ಇದಂತೂ ಎಲ್ಲದಕ್ಕಿಂತ ಫಸ್ಟು ಸಖತ್ತಾಗಿದೆ ಹೋರಿ ಸೆಟ್ಟು. ಯಪ್ಪ ಎಷ್ಟು ದೊಡ್ಡದು ಅಂದರೆ ಅಲ್ಲಿ ಇದ್ದಿದ್ದು ಹೋರಿಗಳಲ್ಲಿ ಸಖತ್ ಅಂದರೆ ಸಖತ್ ದೊಡ್ಡದು ಸಖತ್ ಭಯಂಕರವಾಗೂ ಇತ್ತು. ಇವೆಲ್ಲ ಚಿಕ್ಕ ಚಿಕ್ಕ ಕರುಗಳು, ಎತ್ತುಗಳು ಎಲ್ಲ ಇದ್ವು. ಹಾಗೆ ನೋಡಿಕೊಂಡು ನಮ್ಮ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ನನ್ನ ಮಗ ಬೇರೆ ನಡೆಯಲ್ಲ ಅಂತಿದ್ದ. ಇದು ಗಾಣದಲ್ಲಿ ಎಣ್ಣೆ ಮಾಡ್ತಾರಲ್ಲ, ಎಣ್ಣೆ ಮಾಡೋದು ಇದೇ ಗಾಣದಲ್ಲಿ. ಸೊ ನಾನು ಎಲ್ಲೂ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿದ್ದು ನಾನು. ಹಾಗೆ ಹಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಎಲ್ಲ ಥರದ ಎಣ್ಣೆನೂ ಇವರು ಅಲ್ಲಿ ಮಾಡೋದನ್ನು ಸೊ ಅಲ್ಲಿ ಹಾಕಿದ್ರು ಪ್ರೈಸಸ್ಸು. ನಾವು ಯಾವುದು ತೊಗೊಳಕ್ಕೆ ಹೋಗಲಿಲ್ಲ ಇದ್ದಿದ್ದರಿಂದ. ಸೊ ಹಾಗೆ ನೋಡ್ಕೊಂಡು ಬಂದ್ವಿ. ಬರ್ತಾ ಹಂಗೆ ಎಲ್ಲ ಫುಡ್ಗಳು, ಹಸುಗಳಿಗೆ ಬೀಜಗಳು, ಪ್ಲ್ಯಾಂಟಿಂಗಿಗೆ ಯಾವ ಬೀಜಗಳು ಎಲ್ಲ ಸಿಗುತ್ತೆ ಅಂತೆಲ್ಲ ಹಾಕಿದ್ರು. ಇದೇನೋ ಬಂದುಬಿಟ್ಟು ಅಯೋಡಿಕ್ಸ್ ಥರ, ಅದು ಹೊಸ ಪ್ರಾಡಕ್ಟು ಹಾಕಿದ್ರು. ಸೊ ಅದನ್ನು ವಿಡಿಯೋ ಮಾಡಿದ್ವಿ. ಇದೆಲ್ಲ ನ್ಯೂ ಟೆಕ್ನಾಲಜಿ, ಸೋಲಾರಿಂದ ವರ್ಕ್ ಆಗುತ್ತಂತೆ. ಅದನ್ನು ರೆಕಾರ್ಡ್ ಮಾಡಿದ್ವಿ. ಹಾಗೆ ರೆಕಾರ್ಡ್ ಮಾಡ್ಕೊತ ಮುಂದೆ ಬರ್ತಾ ಸ್ವಲ್ಪ ಕೈ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಜಾಸ್ತಿ ಏನು ವಿಡಿಯೋ ಮಾಡಲಿಲ್ಲ, ಅದರಲ್ಲೂ ಎಷ್ಟೋ ವಿಡಿಯೋಸ್ ಮಿಸ್ ಆಗಿದೆ. ಇದ್ದಿದ್ದನ್ನು ಸೊ ಹಾಕಲೇಬೇಕು ಅಂತ ನನಗನ್ಸಿದ್ರಿಂದ ಏನು ಮಾಡಿದೆ, ಸ್ವಲ್ಪ ಹಾಕಿದೆ. ಈಗ ಯಾಕೆ ಮಿಸ್ ಮಾಡ್ಕೊಳ್ಳೋದು ಅಂತ ಅಲ್ಲಿ ಎಂಟರ್ಟೈನ್ಮೆಂಟ್ಗಂತ ಒಂದು ಮ್ಯೂಸಿಕ್ ಸೆಷನ್ನು ಇತ್ತು. ಆಮೇಲೆ ಪರ್ಫಾರ್ಮೆನ್ಸ್, ರೈತರಿಗೆ ಪರ್ಫಾರ್ಮೆನ್ಸ್ ಅವಾರ್ಡ್ ಕೂಡ ಕೊಡ್ತಿದ್ರು ಅಲ್ಲೇ. ಒಳಗೆ ಹೋಗಲಿಲ್ಲ, ತುಂಬ ಕ್ರೌಡ್ ಇದ್ದಿದ್ದರಿಂದ. ಪ್ಲೇಸ್ ಕೂಡ ಬಿಡ್ತಿರ್ಲಿಲ್ಲ ಜಾಗ ಒಳಗೆ ಹೋಗೋಕ್ಕೆ. ಸೊ ಆಚೆಯಿಂದನೇ ಹಾಗೆ ತೊಗೊಂಡ್ಬಂದ್ವಿ. ಇದು ಅಡುಗೆ ಮಾಡೋರಿಗೆ